ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಗೈಸ್, ಈ ವಿಡಿಯೋನ ಫುಲ್ ನೋಡಿ, ಎಂಡ್ ತನಕ ನೋಡಿ. ನಿಮಗೆ ಇದು ಯೂಸ್ಫುಲ್ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಹೈನುಗಾರಿಕೆ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಅಥವಾ ತಿಳ್ಕೋಬೇಕು ಪ್ರಾಣಿಗಳ ಬಗ್ಗೆ ಅಂತ ಪ್ರಾಣಿ ಲವರ್ಸ್ಗಳಿಗೆ ಇದು ಯೂಸ್ಫುಲ್ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಕೊನೆ ತನಕ ನೋಡಿ. ಇವತ್ತಿನ ಲಾಗು ನಮ್ಮ ಈ ದಿನದ ಲಾಗು ಬರೀ ಬೆಳಿಗ್ಗೆದು ಮಾತ್ರ ಮಾಡಿದ್ದೀನಿ. ಸಂಜೆದು ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಸಾಯಂಕಾಲದ್ದನ್ನು ಅಪ್ಲೋಡ್ ಮಾಡಿಲ್ಲ. ಗೈಸ್, ಲೇಟ್ ಆಯಿತು ಈ ವಿಡಿಯೋನ ಅಪ್ಲೋಡ್ ಮಾಡೋದು. ಯಾಕೆಂದರೆ ಅಮ್ಮ ಮಗ ಇಬ್ಬರು ಇರೋದ್ರಿಂದ ಒಬ್ಬರು ಕೆಲಸ ಮಾಡಬೇಕು ಮತ್ತು ಒಬ್ಬರು ವಿಡಿಯೋ ಮಾಡಬೇಕು. ನಾವು ಸಿಟೀಲಿ ಇರೋದ್ರಿಂದ ನಮಗೆ ವಿಡಿಯೋ ಮಾಡಿಕೊಡೋಕ್ಕೆ ಯಾರೂ ಬರೋದಿಲ್ಲ. ಹಂಗಾಗಿ ಅದು ತೊಪ್ಪೆ ಸಗಣಿ ಅಂತಂದರೆ ಯಾರೂ ಬರೋದಿಲ್ಲ, ಅದು ಜಾಗ್ರತೆ ಬೀಳ್ತೀವಿ ಅಂಥೇಳಿ ಲಾಗ್ ಮಾಡ್ಕೊಡೋದಕ್ಕೆ, ವಿಡಿಯೋ ಮಾಡ್ಕೊಡೋದಕ್ಕೆ ಯಾರೂ ಬರೋದಿಲ್ಲ. ಹಂಗಾಗಿ ನನ್ನ ಮಗ ಕೆಲಸ ಮಾಡ್ತಿದ್ದಾನೆ, ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಗೈಸ್ ನೋಡಿ, ತೊಪ್ಪೆ ಎಲ್ಲ ಬೆಳಿಗ್ಗೆ ಎದ್ದಿದ ತಕ್ಷಣ ಈ ಥರ ಎಲ್ಲ ಹಿಂಗಿರುತ್ತೆ ಗಲೀಜು. ಬೆಳಿಗ್ಗೆನೇ ಎದ್ದಿದ ತಕ್ಷಣ ನೋಡಿ, 5:45, 5:45ಗೆ ಈ ಥರ ಎಲ್ಲ ಎದ್ದಿದ ತಕ್ಷಣ ಈ ಥರ ಇರುತ್ತೆ. ಹಿಂಗೆ ಇಷ್ಟು ಗಲೀಜು ಮಾಡಿ ಹಂಗೆ ಮಲ್ಕೊಂಡಿರ್ತವೆ. ಅದನ್ನು ನಾವೆಲ್ಲ ಎದ್ದೊಳಿಸಿ ಸ್ವಲ್ಪ ನೀರು ಹಾಕಿ ಬಿಡಬೇಕು ನೆನೆಯೋದಕ್ಕೆ. ಆವಾಗ ನೀರು ಹಾಕಿದ ತಕ್ಷಣ ಮತ್ತೆ ತಿರ್ಗಾ ಗಂಜಲ ಮತ್ತು ತೊಪ್ಪೆ ಎಲ್ಲ ಹಾಕ್ತವೆ. ಒಂದೇ ಸತಿ ಕ್ಲೀನ್ ಮಾಡ್ಬೋದು. ಇಲ್ಲ ಅಂದರೆ ಎದ್ದೊಳಿಸಿ ತೊಪ್ಪೆ ತೆಗೆದ್ರೆ ಮತ್ತೆ ನೀರು ಹಾಕ್ದಾಗ ಮತ್ತೆ ತೊಪ್ಪೆ ಮತ್ತು ಗಂಜ ಎಲ್ಲ ಹಾಕ್ತವೆ ನೋಡಿ. ಈ ಥರ ಎದ್ದಿದ ತಕ್ಷಣ ನೀರನ್ನ ಹಾಕ್ಬಿಡ್ಬೇಕು. ಆವಾಗ ನೆನೀತಾ ಇರ್ತದೆ. ನಾವು ನೆನೆಯೋ ತನಕ ನಾವು ತೊಪ್ಪೆ ಎತ್ಕೊಂಡು ಮತ್ತು ಮ್ಯಾಟೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಅಷ್ಟರೊಳಗಡೆ ಅದು ಹಸು ಎಲ್ಲ ನೆಂದಿರುತ್ತೆ, ತೊಪ್ಪೆ ಎಲ್ಲ ನೆಂದಿರುತ್ತೆ. ಹಿಂಗೆ ನೀರು ಹೊಡೆದಿದ ತಕ್ಷಣವೇ ಸ್ವಲ್ಪ ಬ್ರಷ್ ಹಾಕಿ ವಾಶ್ ಮಾಡಿದ ತಕ್ಷಣ ಎಲ್ಲ ಕ್ಲೀನಾಗಿ ಹೊಟ್ಟೋಗ್ಬಿಡ್ತದೆ. ನೀರು ಬಿಟ್ಟಿದ ತಕ್ಷಣ ಫೋರ್ಸ್ ಆಗಿರೋ ನೀರು ಹಾಕಬೇಕು. ಸ್ವಲ್ಪ ಸಣ್ಣ ಬರೋ ನೀರಲ್ಲ ಅಂದರೆ ಹೋಗೋದೇ ಇಲ್ಲ. ಅದು ಫುಲ್ಲೆಲ್ಲ ಒಣಗಿಬಿಟ್ಟಿರ್ತದೆ, ತೊಪ್ಪೆಲ್ಲ ಅಂಟ್ಕೊಂಡ್ಬಿಟ್ಟಿರ್ತದೆ ಹಸುಗಳಿಗೆ. ನೋಡಿ ಗೈಸ್, ಇಷ್ಟು ಗಲೀಜಿರುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ಕೊಟ್ಟಿಗೆಗೆ ಬಂದರೆ ಫುಲ್ ಇಷ್ಟು ತೊಪ್ಪೆ ಹಾಕ್ಬಿಟ್ಟು ಮಲ್ಕೊಂಡಿರ್ತವೆ. ನೋಡಿ, ನನ್ನ ಮಗ ತೊಳಿತಾ ಇದ್ದಾನೆ, ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಒಳಗಡೆ ತೊಳ್ಕೊಳ್ತೀನಿ, ಅವನು ಹೊರಗಡೆ ಎಲ್ಲ ತೊಳೆದು ಬೂಸ ಇಟ್ಟು ಹಾಲು ಹೊರಗಡೆ ಕರೀತಾ ಇರ್ತಾನೆ, ನಾನು ಒಳಗಡೆ ಮಿಷಿನ್ ಹಾಕ್ಕೊತೀನಿ. ಇವತ್ತು ವಿಡಿಯೋ ಮಾಡೋದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ನನ್ನ ಮಗ ತೊಳಿತಾ ಇದ್ದಾನೆ. ನೋಡಿ ಗೈಸ್, ಈ ಥರ ಇರುತ್ತೆ ಬೆಳಿಗ್ಗೆ ಎದ್ದಿದ ತಕ್ಷಣವೇ. ಅದು ಬಾಲದಲ್ಲಿ ಹಿಂಗೆ ಹೋಗುವಾಗ ಜನಗಳಿಗೆ ಬಾಲದಲ್ಲಿ ಹೊಡೆದ್ರೇನೋ ಅದು ಗಲೀಜಾಗುತ್ತೆ. ಅದಕ್ಕೆ ಬಾಲ ಎಲ್ಲ ಫುಲ್ ನೀಟಾಗಿ ತೊಳಿಬೇಕು ಗೈಸ್. ಬೆಳಿಗ್ಗೆ ಎದ್ದಿದ ತಕ್ಷಣ ಅಂತೂ ಫುಲ್ಲು ಕೆಲಸ ಇರುತ್ತೆ. ಹಸದು ಗಲೀಜು ಮಾಡಿಟ್ಟಿರ್ತವೆ ನೋಡಿ ಗೈಸ್. ಈ ಥರ ನೋಡಿ, ಮನೆ ಮುಂದೆ ಸ್ವಲ್ಪ ಕಟ್ಟಿರ್ತೀವಿ ಹಸುಗಳನ್ನ. ಮನೆ ಮುಂದೆನೂ ಈ ಥರ ತಪ್ಪೆ ಎತ್ಬಿಟ್ಟು ಅಲ್ಲಿನೂ ತೊಳಿಬೇಕು ಗೈಸ್. ನಂದು ಹಳೇ ಮೊಬೈಲ್ ಇತ್ತು, ಅದು ಫುಲ್ಲು ಬ್ಲರ್ ಬ್ಲ್ಯಾಕಾಗಿ ಕಾಣಿಸ್ತಿತ್ತು ಗೈಸ್. ನನ್ನ ಮಗ ನನಗೆ ವಿಡಿಯೋ ಮಾಡೋದಕ್ಕೋಸ್ಕರನೇ ನನಗೆ ಹೊಸ ಮೊಬೈಲ್ ತೊಗೊಟ್ಟಿದ್ದಾನೆ. ಹಂಗಾಗಿ ಹೊಸ ಮೊಬೈಲಲ್ಲಿ ಇದು ಫಸ್ಟ್ ವಿಡಿಯೋ ಹಾಕ್ತಾಯಿದ್ದೀನಿ ಗೈಸ್. ನಮಗೆ ಎಂಕರೇಜ್ ಮಾಡಿ ಹೈನುಗಾರಿಕೆಯವ್ರಿಗೆ. ನಾನು ಯೂಟ್ಯೂಬಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು, ನನ್ನಿಂದ ಒಂದು ಇಬ್ಬರಿಗೆ ಒಳ್ಳೇದಾಗಬೇಕು. ನಮ್ಮಿಂದ ನಮಗೇನು ಕೊಡೋದಕ್ಕಾಗೋದಿಲ್ಲ. ನಾವು ವಿದ್ಯೆ ಒಂದು ಬಿಟ್ಟರೆ ಬೇರೆ ಏನೂ ನಾವು ಕೊಡೋದಕ್ಕಾಗೋದಿಲ್ಲ. ಹಂಗಾಗಿ ಒಂದಿಬ್ಬರಿಗೆ ಯೂಸ್ಫುಲ್ ಆಗುತ್ತೇನೋ ಈ ವಿಡಿಯೋ ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನನಗೆ ವಿಡಿಯೋ ಮಾಡೋದಕ್ಕೂ ಗೊತ್ತಿರಲಿಲ್ಲ. ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ, ಯೂಟ್ಯೂಬಲ್ಲಿ ನೋಡಿಕೊಂಡೆ ನಾನು ವಿಡಿಯೋ ಮಾಡೋದನ್ನು ಕಲ್ತು ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಗೈಸ್. ನೋಡಿ, ನನ್ನ ಮಗ ತೊಳಿತಾ ಇದ್ದಾನೆ. ಮುಂದೆ ಬಾಗಿಲಲ್ಲೇ ಹಸು ಕಟ್ಟಿರೋವೆಲ್ಲನೂ ತೊಳೆದ್ಬಿಟ್ಟು ಅವ್ನು ಇಲ್ಲಿ ತೊಳ್ಕೊಳ್ತಾ ಇರ್ತಾನೆ, ನಾನು ಒಳಗಡೆ ತೊಳಿತಾ ಇರ್ತೀನಿ. ಇವತ್ತು ಒಬ್ಬನೇ ಮಾಡ್ತಾಯಿದ್ದಾನೆ, ಕೈಯೆಲ್ಲ ನೋವು ಬಂದುಬಿಟ್ಟಿದೆ ಗೈಸ್. ಹಂಗಾಗಿ ಅವನೇ ಕೆಲಸ ಮಾಡ್ತಾಯಿದ್ದಾನೆ. ನಾನು ಹಿಂಗೆ ಎಷ್ಟು ಆಗುತ್ತೆ ಅಷ್ಟನ್ನ ನಾನು ತೊಳೆದು ಕೊಟ್ಟಿರ್ತೀನಿ ಎಲ್ಲ ಹಸಗಳನ್ನೂ. ಅವನು ಆದರೂ ಅದನ್ನು ಒಪ್ಪೋದಿಲ್ಲ. ಮತ್ತೆ ತಿರ್ಗಾ ಬಂದು ಅವ್ನು ತೊಳಿತಾನೆ. ನಾವು 3 ಸರಿ ತೊಳಿತೀವಿ. ಬೆಳಿಗ್ಗೆ ಎದ್ದಿದ ತಕ್ಷಣದಿಂದನೇ ಒಂದು ಸತಿ ನೆನೆಸ್ತೀವಿ, ಮತ್ತು ಮ್ಯಾಟ್ ತೊಳಿತೀವಿ. ಆಮೇಲೆ ನಾನು ಈ ಥರ ಎಷ್ಟು ಆಗುತ್ತೆ, ಫುಲ್ ಗಲೀಜಾಗಿರುತ್ತೆ, ಎಷ್ಟಾಗುತ್ತೆ ನಾನು ಅಷ್ಟು ತೊಳ್ಕೊಡ್ತೀನಿ ಗೈಸ್. ಬ್ರಷ್ ತಗೊಂಡು ಈ ಥರ ಉಜ್ಜಿ. ಆದರೂ ನಾನು ತೊಳೆದಿದ್ದೀನಿ ಬಿಡು, ಬೂಸ ಇಟ್ಕೊಂಡ್ರೆ ಅವನು ಅದನ್ನು ಒಪ್ಪೋದಿಲ್ಲ. ಮತ್ತೆ ತಿರ್ಗಾ ನೋಡಿ ಬರ್ತಾನೆ, ಮತ್ತೆ ತಿರ್ಗಾ ಬಂದು ಎಲ್ಲ ತೊಳಿತಾನೆ. ಇನ್ನೊಂದು ಸತಿ ನಾನು ತೊಳೆದಿರೋದಲ್ದೇ ಮತ್ತೆ ತಿರ್ಗಾ ಬಂದು ತೊಳಿತಾನೆ. ಕ್ಯಾನು ಅಷ್ಟೇ, ನಾವು ತೊಳೆದ್ರೆ ಅವ್ನು ಒಪ್ಪೋದೇ ಇಲ್ಲ. ನಾನು ತೊಳೆದಿರೋ ಮತ್ತೆ ತಿರ್ಗಾ ವಾಪಸ್ ತೊಳ್ಕೊಳ್ತಾನೆ. ತೊಳೆದು ಕ್ಯಾನೆಲ್ಲನೂ ಫುಲ್ ಒಬ್ಬನೇ ಮಾಡ್ತಿದ್ದಾನೆ ಗೈಸ್. ಇಷ್ಟು ಕೆಲಸ 25 ಹಸುದು ಕೆಲಸ ಒಬ್ಬನೇ ಮಾಡ್ತಾಯಿದ್ದಾನೆ. ನನಗೆ ಮನೆ ಕೆಲಸ ಮತ್ತು ಕೊಟ್ಟಿಗೆ ಕೆಲಸ ಎರಡೂ ಮಾಡಿ ಕೈ ಫುಲ್ಲು ಕೆಲಸ ಜಾಸ್ತಿಯಾಗಿ ಕೈ ನೋವು ಬಂದುಬಿಟ್ಟಿದೆ. ಹಂಗಾಗಿ ಅವನು ಒಬ್ಬನೇ ಮಾಡ್ತಾಯಿದ್ದಾನೆ ನೋಡಿ. ಹೊರಗಡೆ ಹಸಗಳು ಕಟ್ಟಿದ್ದೀವಲ್ಲ, ಅದಕ್ಕೆ ಬೂಸ ಹೊಡ್ಕೊಳ್ತಾ ಇದ್ದಾನೆ. ಬೂಸ ಎಲ್ಲ ಅವನೇ ಎತ್ಕೊಬಂದು ಜೋಡಿಸಿ ನೀರು ಹಾಕಿ ಅದಕ್ಕೆ ಒಟ್ಟು ಬೂಸ ಎಲ್ಲ ಎತ್ಕೊಬಂದು ನೋಡಿ, ಅವನೇ ಎಲ್ಲ ಕಲಸಿ ಅವನೇ ಇಡ್ತಾಯಿದ್ದಾನೆ. ಬಕೆಟ್ಗಳನ್ನ ಅವನೇ ಜೋಡಿಸಿ ಎತ್ಕೊಬಂದು ಅವನೇ ಇಡ್ತಾಯಿದ್ದಾನೆ ನೋಡಿ. ಅದಕ್ಕೆ ಏನೇನು ಹಾಕ್ಬೇಕೆಲ್ಲ ಹಾಕಿ ಇಡ್ತಾಯಿದ್ದಾನೆ. ಬೆಸ್ಟಿಮಿನ್ ಗೋಲ್ಡು ಮತ್ತು ಅದು ಜೋಳದ ನುಚ್ಚು ಅದನ್ನು ಬೇಯಿಸ್ಬಿಟ್ಟು ಹಾಕ್ತಾನೆ.
ಬೇಯಿಸ್ಬಿಟ್ಟು ಅದನ್ನು ಎಲ್ಲದಕ್ಕೂ ಸ್ವಲ್ಪ ಹಾಕ್ತಾನೆ, ಉಪ್ಪು ಎಲ್ಲ ಸೇರಿಸಿ ಅದನ್ನು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿರ್ತಾನೆ. ಆಮೇಲೆ ಅದನ್ನು ತೊಗೊಬಂದು ಜೋಡಿಸ್ಕೊಂಡು ನೋಡಿ ಬೆಸ್ಟಿಬಿನ್ ಗೋಲ್ಡು ಅದೆಲ್ಲನೂ ಮಿಕ್ಸ್ ಮಾಡ್ತಾನೆ. ಮಿಕ್ಸ್ ಮಾಡಿಬಿಟ್ಟು ಈ ಥರ ಕ್ಲೀನಾಗಿ ಕಲಿಸ್ಬೇಕು ಹಿಂಡಿ ಎಲ್ಲ, ಇಲ್ಲಾಂದ್ರೆ ಹಂಗಂಗೆ ಗಟ್ಟಿಗಟ್ಟಿದ್ರೆ ನಮ್ಮ ಮೊಸಗಳಂತೂ ತಿನ್ನೋದೇ ಇಲ್ಲ. ನೋಡಿ ಚೆನ್ನಾಗಿ ಕ್ಲೀನಾಗಿ ಕಲಸಿ ಈ ಥರ ಇಡಬೇಕು ಗೈಸ್. ಅವಾಗ ತಿನ್ಕೊಳ್ತೇವೆ, ಒಂದು ಸ್ವಲ್ಪನೂ ವೇಸ್ಟ್ ಮಾಡಲ್ಲ, ಕೆಳಗಡೆ ಚೆಲ್ಲಲ್ಲ, ಇಲ್ಲಾಂದರೆ ಚೆಲ್ಬಿಡ್ತವೆ. ಸ್ವಲ್ಪ ನೀರು ಜಾಸ್ತಿ ಆದರೂ ಚೆಲ್ಬಿಡ್ತವೆ ನಮ್ಮ ಮೊಸಗಳು. ನೋಡಿ ಇಷ್ಟು ತೊಪ್ಪೆ ಬಕೆಟು ಮತ್ತು ಹುಲ್ಲೊಂದು ಫುಲ್ಲು ಹುಲ್ಲು ತುಂಬಿಸಿಟ್ಟಿರ್ತೀವಿ, ಅದು ಚೆನ್ನಲಿರೋ ಹುಲ್ಲೆಲ್ಲ ತುಂಬಿ, ಅದನ್ನು ಅಷ್ಟೇ ತಗೊಂಡೋಗಿ ಬಿಸಾಕೋದನ್ನು ವಿಡಿಯೋ ಹಾಕಿಲ್ಲ, ಯಾಕೆಂದರೆ ಫುಲ್ಲು ಲೆಂತಿ ಆಗುತ್ತೆ ಅಂತ. ತೊಪ್ಪೆ ಬಕೆಟ್ಗಳೇ ಒಂದು 3-4 ಸತಿ ಟ್ರಿಪ್ ಆಗುತ್ತೆ. ಬೈಕಲ್ಲಿ ತಗೊಂಡೋಗಿ ದೂರ ಹಾಕ್ಬಿಟ್ಟು ಬರಬೇಕು, ಯಾಕೆಂದರೆ ನಮ್ಮದು ಸಿಟಿ ಆಗಿರೋದ್ರಿಂದ ಖಾಲಿ ಸೈಟು ಎಲ್ಲಿರುತ್ತೆ ನೋಡಿ ಅಲ್ಲಿ ಹಾಕ್ತಾಯಿದ್ದೀವಿ. ಒಳಗಡೆದನ್ನೆಲ್ಲ ನಾವು ಎತ್ತಲ್ಲ, ಗಟ್ಟಿರೋದು ಮಾತ್ರ ಎತ್ತೀವಿ. ನೋಡಿ ಹಿಂಗೆ ಹೊಡೆದ್ಬಿಡ್ತೀವಿ, ದೊಡ್ಡದು ಪೈಪ್ ಹಾಕ್ಸಿದ್ದೀನಿ, ಹಂಗಾಗಿ ಅದನ್ನು ಹಂಗೆ ನೀರಿನಲ್ಲಿ ಇದು ಮಾಡಿಬಿಡ್ತೀವಿ. ನೋಡಿ ಗೈಸ್, ಆದರೂ ನಾನು ತೊಳೆದಿದ್ದೀನಿ, ಆದರೂ ಅವನು ಒಪ್ಪಲ್ಲ, ಮತ್ತು ತಿರುಗಿ ಇನ್ನೊಂದ್ಸಲಿ ತೊಳಿತಾವನೆ. ಹಂಗೇ ಎಲ್ಲ ಕೆತ್ತಲು ನೀಟಾಗಿ ಒಂಚೂರು ತೊಪ್ಪೆ ಇರಬಾರ್ದು, ಇಲ್ಲಾಂದರೆ ಕೆತ್ತಲು ಊದ್ಕೊಂಡ್ಬಿಡುತ್ತೆ, ಕೆತ್ತಲು ಭಾವ ಆಗುತ್ತೆ ಅಂತ ಹಂಗೆ ಕ್ಲೀನಾಗಿ ತೊಳಿತಾನೆ ಗೈಸ್. ನಾನು ತೊಳೆದು ಒಪ್ಪೋದೇ ಇಲ್ಲ ಅವನು. ಅವನೇ ನೋಡಿ ಬೂಸ ಹಾಕಿ ಬಕೆಟ್ಗೆ ಎಲ್ಲ ಒಳಗಡೆ ಹಿಂಡಿ, ಬೂಸ, ಉಪ್ಪು ಎಲ್ಲ ಜೋಡಿಸ್ಕೊಂಡು ತೊಗೊಬಂದು ಅವನೇ ಜೋಡಿಸ್ತಾನೆ ಬಕೆಟ್ನ, ಕಲಸಿ ಅವನೇ ಎತ್ತಿಟ್ಟಿದ್ದೂ ವೀಡಿಯೋ ಹಾಕಿಲ್ಲ, ಲೆಂತಿ ಆಗುತ್ತೆ ಅಂತ. ನೋಡಿ ಗೈಸ್, ನಾನು ಹಾಲನ್ನ ಮಿಷಿನಲ್ಲಿ ಕರಿಯೋದಕ್ಕೆ ಮಿಷಿನ್ ಜೋಡಿಸ್ಕೊತಾ ಇದ್ದೀನಿ. ಈ ಥರ ಗ್ಯಾಸ್ ಕೆಟ್ಟಿರುತ್ತೆ ರಬ್ಬರು, ಅದನ್ನ ಒಳಗಡೆ ಹಾಕ್ಬಿಟ್ಟು ಅದನ್ನ ಲಾಕ್ ಮಾಡಬೇಕು, ಮತ್ತು ಪೈಪ್ನ ಕ್ಲೀನಾಗಿ ಟೈಟಾಗಿ ಹಾಕಬೇಕು ಗೈಸ್. ನೋಡಿ ನಾವು ಹಾಲು ಸ್ವರ ಬಿಡ್ಸೋಕ್ಕಿಂತ ಮುಂಚೆ ನಾನು ಸಣ್ಣ ಮಾಡಿಕೊಂಡು ಹಸುಗೆ ಆಮೇಲೆ ಸ್ವರ ಬಿಡಿಸ್ತಾಯಿದ್ದೀನಿ. ನಾವು ಸ್ವರ ಬಿಡಿಸ್ಕೊಂಡೇ ಹಾಲು ಕರಿಯೋದು, ಮಿಷಿನ್ ಹಾಕಿದ್ರು ಸ್ವರ ಬಿಡಿಸ್ಕೊಂಡೇ ಮಿಷಿನ್ ಹಾಕ್ತೀವಿ, ಹಾಲು ಕರಿಬೇಕಂದ್ರೆ ಕೈಯಲ್ಲಿ ಸ್ವರ ಬಿಡಿಸ್ಕೊಂಡೇ ಹಾಲು ಕರಿಯೋದು. ನೋಡಿ ಸ್ವರ ಬಿಡಿಸ್ಕೊತಾ ಇದ್ದೀನಿ ನಾನೇ. ಸ್ವರ ಬಿಡಿಸೋದು ಹೆಂಗೆ ಗೊತ್ತಾಗುತ್ತೆ ಸ್ವರ ಬಿಟ್ಟೈತೆ ಅಂದರೆ, ಅದು ನೋಡಿ ಅದು ನರ ಇದೆಯಲ್ಲ ಅದು ದಪ್ಪ ಆಗುತ್ತೆ, ಆ ದಪ್ಪ ಆದಾಗ ಅದು ಸ್ವರ ಬಿಟ್ಟೈತೆ ಅಂತ. ನೋಡಿ ಆ ಮಿಷಿನ್ ಆನ್ ಮಾಡಿಕೊಂಡು, ನಮ್ಮದು 2-3 ವರ್ಷ ಆಯಿತು ಮಿಷಿನ್ ತೊಗೊಂಡು. ಮಿಷಿನ್ ಆನ್ ಮಾಡಿಕೊಂಡು ನೋಡಿ ಆ ಥರ ಲಾಕ್ ಇರುತ್ತೆ ಕೆಳಗಡೆ ಬಟನ್ನು, ಆ ಬಟನ್ನ ಹೇಳಿದ್ರೆ ಏರ್ ಔಟ್ ಇದಾಗುತ್ತೆ, ಏರ್ ಇನ್ ಏರ್ ಔಟ್ ಆಗುತ್ತೆ. ಆವಾಗ ಅದು ಬಟನ್ನ ಹಿಂಗೆ ಫ್ರೆಶ್ ಮಾಡಿಬಿಟ್ಟು ಹಿಂಗೆ ಹಾಕಿದಾಗ ಅದು ಗಾಳಿ ಎಳ್ಕೊಳ್ಳುತ್ತೆ, ಕ್ಲೀನಾಗಿ ಸೆಟ್ ಆಗುತ್ತೆ ಗೈಸ್. ಅದು ನೋಡಿ ಅದು ಹಾಲು ಫ್ಲೋ ಆಗ್ತಾ ಇರೋದು ಗೊತ್ತಾಗ್ತಿದೆ ನೋಡಿ, ಹಾಲು ಫ್ಲೋ ಆಗ್ತಾಯಿದೆ. ಮತ್ತು ನಾನು ಅಲ್ಲಿ ತನಕ ಟೈಮ್ ವೇಸ್ಟ್ ಮಾಡಲ್ಲ, ಅದು ಮಿಷಿನ್ ಹಾಕ್ಬಿಟ್ಟು ಅಷ್ಟರೊಳಗಡೆ ಆ ಮಿಷಿನ್ ಹಾಲು ಕರಿಯೋ ಅಷ್ಟರೊಳಗಡೆ ನಾನು ಇನ್ನೊಂದು ಹಸು ಸ್ವರ ಬಿಡಿಸ್ಕೊತೀನಿ. ನಾನೇ ಸ್ವರ ಬಿಡಿಸ್ಕೊಂಡು ನಾನೇ ಮಿಷಿನ್ ಹಾಕ್ಕೊತೀನಿ. ಅಲ್ಲಿ ತನಕ ಅವನು ಹೊರಗಡೆ ಒಂದು 3-4 ಹಸು ಕರ್ಕೊತಾನೆ, ಕೈಯಲ್ಲಿ ಕರಿಯೋದು ಲೇಟು, ಹಂಗಾಗಿ ನಾನು ಇಲ್ಲೊಂದು 7-8 ಹಸು ಮಿಷಿನ್ ಹಾಕ್ತೀನಿ, ಅವನೊಂದು 4-5 ಹಸು ಅಲ್ಲಿ ಕರ್ಕೊತಾನೆ ಗೈಸ್. ನೋಡಿ ಕ್ಲೀನಾಗಿ ಹಾಲು ಫ್ಲೋ ಆಗ್ತಿದೆ, ಗೊತ್ತಾಗುತ್ತೆ ಹಾಲು ಸ್ಟಾಪ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಅದರಲ್ಲಿ. ಹಂಗಾಗಿ ನೋಡಿ ಎಷ್ಟು ಹಸು ಇದೆ, ಅದು ಇದರಲ್ಲಿ ಒಂದು 2-3 ತೆನೆ ಇದ್ದಾವೆ, ಅದ್ರಲ್ಲಿ ಹಾಲು ಕರಿಯಲ್ಲ, ನಿಲ್ಲಿಸ್ಬಿಟ್ಟಿದ್ದೀವಿ ಹಾಲು. ಇನ್ನೊಂದು 7-8 ಹಸುಗೆ ನಾನು ಹಾಕ್ಕೊತೀನಿ ಮಿಷಿನು. ನೋಡಿ ಗೈಸ್, ಅಲ್ಲಿ ತನಕ ನಾನು ಇಲ್ಲಿ ಸ್ವರ ಬಿಡಿಸ್ಕೊತೀನಿ, ಅದಾಗೋ ತನಕ ಕರೆಕ್ಟಾಗಿ ಇಲ್ಲಿ ಸ್ವರ ಬಿಡುತ್ತೆ, ಮತ್ತು ತಿರ್ಗಿ ಅದನ್ನು ತೊಗೊಬಂದು ಹಾಕ್ಕೊಳ್ತೀನಿ ಗೈಸ್. ಒಬ್ಬಳೇ ಹಾಕ್ಕೊಳ್ತೀನಿ, ಮಿಷಿನ್ ಒಬ್ಬರೇ ಹಾಕ್ಬೋದು. ಹಾಲು ಕೈಯಲ್ಲಿ ಕರಿಯೋದಿದ್ರೆ ಒಬ್ಬರು ನೋಡಿ ಹಿಂಗೆ ಕೈನ ಹಿಂಗೆ ಫ್ರೆಶ್ ಮಾಡಿದ್ರೆ ಹಾಲೆಲ್ಲ ನಿಂತೋದ್ಮೇಲೆ ನೋಡಿ ಹಾಲು ಮತ್ತೆ ತಿರ್ಗಿ ಬರುತ್ತೆ, ಸ್ವಲ್ಪ ಇರೋದು ಬರುತ್ತೆ. ಮತ್ತು ನೋಡಿ ಅದನ್ನ ಹಿಂಗೆ ಬಟನ್ ಹಿಂಗೆ ಕೆಳಗಡೆ ಎಳೆದ್ರೆ ಏರ್ ಇದಾಗಿ ಅದು ಬಿಚ್ಕೊಳ್ಳುತ್ತೆ ಗೈಸ್. ನೋಡಿ ಆದ್ರೂ ಮತ್ತೆ ತಿರ್ಗಿ ಸೀಟ್ಕೊಬೇಕು, ಆ ಮಿಷಿನ್ ತೆಗ್ದಾದ್ಮೇಲೆ ಒಂದು 100-200 ಗ್ರಾಮ್ ಅಷ್ಟು ಹಾಲಿರುತ್ತೆ, ಹಂಗೆ ಬಿಟ್ಟರೆ ಕೆತ್ತಲು ಭಾವ ಆಗುತ್ತೆ, ಸೀಟ್ಗಳ್ದೇ ಬಿಟ್ಟರೆ. ನಾವು ಅದನ್ನ ಮಿಷಿನ್ ತೆಗೆದ್ಮೇಲೆ ಮತ್ತೆ ತಿರ್ಗಿ ಹಾಲು ಕರ್ಕೊಬೇಕು, ಹಾಲು ಕರೆದಾಗ 1/4 ಲೀಟ್ರು 200 ಗ್ರಾಮ್ ಅಷ್ಟು ಬರುತ್ತೆ ಹಾಲು. ನೋಡಿ ಗೈಸ್, ಇದು 3 ತೊಟ್ಟಿಗೆ ಹಾಕಿದ್ದೀನಿ ನಾನು ಮಿಷಿನು, ಇನ್ನೊಂದು ಕೆಳಗಡೆ ಬಿಟ್ಟಿದ್ದೀನಿ. 3 ತೊಟ್ಟಿದು, 1 ತೊಟ್ಟು ಇಲ್ಲ, 3 ತೊಟ್ಟಿಗೆ ನಾನು ಮಿಷಿನ್ ಹಾಕ್ಕೊಂಡಿದ್ದೀನಿ. ಇನ್ನೊಂದು ನಾನು ನೋಡಿ ಕೆಳಗಡೆ ಹಂಗೆ ಕ್ರಾಸಾಗಿ ನಿಲ್ಲಿಸಿದ್ದೀನಿ. ನೋಡಿ ಹಾಲು ಫ್ಲೋ ಆಗ್ತಿದೆ, ಹಾಲು ಹೋಗ್ತಿರೋದು ಗೊತ್ತಾಗುತ್ತೆ ಗೈಸ್. ನೋಡಿ ಅಲ್ಲಿ ತನಕ ಇವನು ಹೊರಗಡೆ ಒಂದು 3 ಕರ್ಕೊಂಡು ಒಳಗಡೆ ಬಂದಿದ್ದಾನೆ, ಇದು ಒಂಟಿಕೊಂಬು ಕರಿತಾ ಇದ್ದಾನೆ. ನಾನು ಅಲ್ಲಿ ತನಕ ಫುಲ್ 7-8 ಹಸು ಮುಗಿಸಿರ್ತೀನಿ ಗೈಸ್, ಅವನು ಆ ಕೈಯಲ್ಲಿ ಕರ್ಕೊಂಬರೋ ಅಷ್ಟು ತನಕ. ಈ ಥರ ಹೈನುಗಾರಿಕೆಯವ್ರ ಜೀವನ ಗೈಸ್. ಬೆಳಿಗ್ಗೆ ಎದ್ದರೆ ಮಾತ್ರ ಒಂದು 9 ಅವ್ನು ಹೋಗೋ ತನಕ 9 ಗಂಟೆಗೆ ಅವ್ನು ಕಳಿಸ್ಬಿಟ್ಟಾಗದ್ಮೇಲೆ ಮತ್ತೆ ತಿರ್ಗಿ ನನಗೆ ಕೊಟ್ಟಿಗೆಲ್ಲ ಕ್ಲೀನ್ ಮಾಡಿ ತೊಳೆದು ಕರುಗಳನ್ನೆಲ್ಲ ಕಟ್ಟಾಕಿ ಹುಲ್ಲಾಕಿ ಮತ್ತೆ ತಿರ್ಗಿ ಒಂದು 11:30-12 ಗಂಟೆ ಆಗುತ್ತೆ ಗೈಸ್. ನಾನು ಒಳಗಡೆ ಮನೆಗೆ ಹೋಗಿ ತಿಂಡಿ ತಿಂದು ಆಮೇಲೆ ಮನೆ ಕೆಲಸ ಮಾಡಬೇಕು. ನೋಡಿ ನನ್ನ ಮಗ ಹಾಲು ತಗೊಂಡು ಡೈರಿಗೆ ಹೊರಟ. ಇಂತಹ ಇನ್ನಷ್ಟು ಡೈರಿ ಫಾರ್ಮಿಂಗ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.